ಕಲಬುರಗಿ ನಗರದ ಪಂಡಿತ್ ರಂಗಮಂದಿರದಲ್ಲಿಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ 137ನೇ ಜನ್ಮದಿನದ ಅಂಗವಾಗಿ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘದ ವತಿಯಿಂದ ಆದರ್ಶ ಉಪಾಧ್ಯಾಯರುಗಳ ಪ್ರಶಸ್ತಿ ಪ್ರದಾನ ಸಮಾರಂಭವು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಪ್ರಶಸ್ತಿ ಪಡೆದವರು ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಸಂಸ್ಥಾಪಕ ಅಧ್ಯಕ್ಷ ಗುರುಪಾದ್ ಕೋಗ್ನೂರ್, ಉಪಾಧ್ಯಕ್ಷ ಧರ್ಮಣ್ಣ ಧನ್ನಿ, ಪದಾಧಿಕಾರಿಗಳು ಹಾಗೂ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಹಲವರು ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ನಾಗೇಶ್, ಕಲಬುರಗಿ. ಅನಿಲ್ ಚಪ್ಪಾಳೆ ಡ್ಯೂಟಿ ಅರವಿಂದ ಚಪ್ಪಾಳೆ ಬರಬೇಕು ಕಣೋ ಪ್ಲೀಸ್. ಅರವಿಂದ ನಮ್ಮ ತಾಲೂಕಿನಲ್ಲಿ ನನ್ನನ್ನು ಶಿಕ್ಷಣ ಶಿಕ್ಷಕರಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಸಲ್ಲಿಸಿದ್ದಕ್ಕಾಗಿ ಇವತ್ತಿನ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ನನ್ನ ಸಿಕ್ಕಿದ್ದಕ್ಕೆ ಈ ಒಂದು ಸಂಸ್ಥೆಯ ಎಲ್ಲ ಅಧ್ಯಕ್ಷರಿಗೂ ಹಾಗೂ ನನ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ನನ್ನ ಜೊತೆ ನಮ್ಮ ಮೇಲ್ವಿಚಾರಣಾ ಅಧಿಕಾರಿಗಳು ಕೂಡ ನನಗೆ ಬಹಳ ಸಹಕಾರ ಮಾಡಿದ್ದಾರೆ. ಅವರು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಅವರು ಒಂದು ಸಹಕಾರ ನನಗೆ ಅತಿ ಮುಖ್ಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ನಾನು ನೆನೆಸುತ್ತಾ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಗಳಿಗೆ ಅಭಿನಂದನೆ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸಲ್ಲಿಸ್ತೀನಿ. ಜೈ ಹಿಂದ್. ಶ್ರೀಮತಿ ಅಕ್ಕನಾಗಮ್ಮ ಬಿ ಪಾಟೀಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಳ್ಳಿ, ತಾಲೂಕು ಕಮಲಾಪುರ ಶಾಲೆಯಿಂದ ನನಗೆ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ನಂದು 27 ವರ್ಷ ಸರ್ವಿಸ್ ನಡೆದಿದೆ. ಈಗ ನನ್ನ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಪಾಠ ಚಟುವಟಿಕೆಗಳು ಎಲ್ಲ ನೋಡಿಕೆಶಿಂದ ನನ್ನ ಪ್ರಸಿದ್ಧಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ನನಗೆ ಭಾಳ ಖುಷಿಯಾಗ್ಯದ. ಈ ಸ್ಕೂಪ್ ತಂಡಕ್ಕೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಪ್ರಶಸ್ತಿ ಕೊಡುವುದರಿಂದ ಇನ್ನೂ ಒಂದು ಹೆಚ್ಚಿನ ಕೆಲಸ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟರು ಅಂತ ಅನಿಸ್ತದೆ ನಮ್ಮ ಅನಿಸಿಕೆ ಪ್ರಕಾರ. ಈ ಥರ ಪ್ರಶಸ್ತಿಗಳು ಕೊಡುವುದರಿಂದ ಇನ್ನೂ ಖುಷಿ ಆಗ್ತದೆ. ಶಿಕ್ಷಕರನ್ನು ಗುರುತಿಸಿ ಕೊಟ್ಟಿದ್ದಾರೆ ಅವರು. ಯಾವುದೇ ಇಲಾಖೆಯಲ್ಲಿ ಕೊಡಬೇಕಾದ್ರೆ ಅರ್ಜಿ ಹಾಕಿ ಒಂದೇನೋ ಪಾರ್ಸಲಿಟಿ ಮಾಡ್ತಾರಂತ ಅನಿಸ್ತದೆ ಮನಸ್ಸಿಗೆ. ಇಲ್ಲಿ ತನಕನೂ ನಮ್ಮ ಇಲಾಖೆದ ನಮ್ಗೆ ಗುರುತಿಸ್ಲಿಲ್ಲ, ನಾವು ಅರ್ಜಿ ಹಾಕಿಲ್ರಿ. ಇಲ್ಲಿ ತನಕನೂ ನಾವು ಹಾಕ್ಲಿಕ್ಕೆ ಹೋಗಿಲ್ಲ. ನಮ್ಮ ಕೆಲಸ ಆಯಿತು, ನಾವಾಯಿತು. ನಮಗೆ ತುಂಬ ಖುಷಿ ಅನಿಸ್ತದೆ ಸರ್, ಭಾಳ ಖುಷಿಯಾಗ್ಯದ ರೀ. ನಮ್ಗೆ ಅವ್ರು ಗುರುತಿಸಿ ನಮ್ಮ ಶಾಲೆ ಹಿಂದಿಂದ ತನಿಖೆ ಮಾಡಿ ಕಿಸಿಂದ ನಮಗೆ ಅವ್ರು ಗುರುತಿಸಿಂದ ನಮ್ಮ ಚಟುವಟಿಕೆಗಳು ನೋಡಿ ಕಿಸಿಂದ ನಮ್ಮ ಪ್ರಶಸ್ತಿನ ಕೊಟ್ಟಿದ್ದಾರೆ ಅವರು ಸ್ಕೂಪ್ ರಾಜ್ಯಾಧ್ಯಕ್ಷರಾದ ಗುರುಪಾದ್ ಕೋಗ್ನೂರ್ ಸರ್ ಅಣ್ಣವರಿಗೆ ತುಂಬ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್. ನಮಸ್ಕಾರ, ನಾನು ಮಾರುತಿ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇಡಂ. ಇವತ್ತು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ ರಾಜ್ಯ ಘಟಕ ಕಲಬುರಗಿ ಹಾಗೂ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ನಮ್ಮನ್ನ ವಿಶೇಷ ಪ್ರಶಸ್ತಿಗೆ ಭಾಜನರನ್ನಾಗಿ ಮಾಡಿ ಇವತ್ತು ಸನ್ಮಾನಿಸಿದ್ದಾರೆ. ಇದು ಕೇವಲ ನನಗೆ ಸಲ್ಲಿರುವಂತಹ ಒಂದು ಸನ್ಮಾನ ಅಲ್ಲ, ಇಡೀ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಈ ಇಡೀ ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಉಪಾಧ್ಯಾಯರು, ಗುರುಗಳು, ಗುರುಮಾತೆಯರು ಸಲ್ಲಿಸಿರುವಂತಹ ಸೇವೆಗೆ ಈ ಒಂದು ಪ್ರಶಸ್ತಿ ನಾನು ಮುಡಿಪಾಗಿಡ್ತೇನೆ. ಅವರ ಒಂದು ಅಡಿದಾವರಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನಾನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಇವತ್ತು ಕಲಬುರಗಿ ವಿಭಾಗದಲ್ಲಿ, ವಿಶೇಷವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇಂಥ ಒಂದು ಅತ್ಯುತ್ತಮವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಮಾಡಿ ಎಲ್ಲ ಉಪಾಧ್ಯಾಯರುಗಳನ್ನ ಅವಿರತವಾಗಿ ಈ ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವಿರತವಾಗಿ ಸೇವೆಯನ್ನ ಸಲ್ಲಿಸಿ ಸಮಾಜದ ಅಭಿವೃದ್ಧಿಗಾಗಿ, ಶಿಕ್ಷಣದ ಅಭಿವೃದ್ಧಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕರೆಲ್ಲರಿಗೂ ಕೂಡ ಒಂದು ನುಡಿನಮನಗಳನ್ನು ಸಲ್ಲಿಸಿರ್ತಕ್ಕಂಥ ಈ ಒಂದು ಸಂಘಕ್ಕೆ ನಾನು ಹೃತ್ಪೂರ್ವಕವಾದಂತಹ ಒಂದು ವಂದನೆಗಳನ್ನ ಸಲ್ಲಿಸ್ತೇನೆ. ಅಧ್ಯಕ್ಷರಾದಿಯಾಗಿ ಎಲ್ಲ ಒಂದು ಸದಸ್ಯರಿಗೂ, ಪದಾಧಿಕಾರಿಗಳಿಗೂ, ಕಾರ್ಯದರ್ಶಿಗಳಿಗೂ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಪ್ರಶಸ್ತಿಗೆ ಮತ್ತಷ್ಟು ನಮಗೆ ಜವಾಬ್ದಾರಿಯನ್ನ ಹೆಚ್ಚಿಸಿದೆ ಅನ್ನುವಂತ ಮಾತನ್ನು ಕೂಡ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾವು ಇನ್ನೂ ಹೆಚ್ಚಿನ ಸೇವೆಯನ್ನ ಈ ಒಂದು ಇಲಾಖೆಯಲ್ಲಿ, ಸಮಾಜದಲ್ಲಿ ನಾವು ಮಾಡಬೇಕಿದೆ ಅನ್ನುವಂಥದ್ದು ಗುರುತರ ಜವಾಬ್ದಾರಿ ನಮ್ಮ ಮೇಲೆ ಹೊರಿಸಿದ್ದಾರೆ. ಸೊ ಇನ್ನು ಮುಂದೆಯೂ ಕೂಡ ಇರುವಷ್ಟು ದಿನ ನಾವು ಉತ್ತಮ ಸೇವೆಯನ್ನ ಸಮಾಜಕ್ಕೆ ಸಲ್ಲಿಸ್ತೀನಿ ಅನ್ನುವಂತ ಮಾತನ್ನು ಹೇಳೋದಕ್ಕೆ ಮಹಿಳೆಯರಿಗೆ ಗೌರವಪೂರ್ವಕವಾಗಿರ್ತಕ್ಕಂಥ ಯಾವ ಸಂಘಟನೆಗಳಿವೆ ಆ ಸಂಘಟನೆಗಳು ಎಂದು ನಿಲ್ಲಲ್ಲ. ಕಾರಣ, ನೌಕರಿ ಇದ್ರು ಭಾಗ್ಯ ತಕ್ಕವ್ರು ಹೆಣ್ಬೇಕು, ನೌಕರಿ ಇದ್ರು ಬಟ್ಟೆ ಹೆಣ್ಮಕ್ಳು, ನೌಕರಿ ಇದ್ರು ಎಲ್ಲ ಕೆಲಸ ಮಾಡಿ ಜಾಬ್ ಆಗ್ತಕ್ಕಂಥವ್ರು ಹೆಣ್ಮಕ್ಳು. ಆದ್ದರಿಂದ ಇವತ್ತು ಮಹಿಳಾ ಸಂಘಟನೆಯನ್ನ ಒಂದು ವಿಭಿನ್ನವಾಗಿ ಈ ಸಂಸ್ಥೆ ನೋಡ್ತಾ ಇದೆ.
ಏನು ಅಂತ ಕೇಳಿದ್ರೆ ಸಮಗ್ರ ಕರ್ನಾಟಕ ಉಪಾಧ್ಯಾಯ ಪ್ರಗತಿಗಳ ಸಂಘ ಸೃಜನಾತ್ಮಕ, ಕಲಾತ್ಮಕ, ವೈವಿಧ್ಯಾತ್ಮಕ ಹಾಗೂ ಸಾಹಿತ್ಯಿಕವಾಗಿರ್ತಕ್ಕಂಥ ರಾಜ್ಯ ಘಟಕ 3ನೇ ಬುಧವಾರದಿಂದ ನಡೀತದೆ ಕೆಲಸ. 3ನೇ ಬುಧವಾರ ಅದರ ರಾಜ್ಯಾಧ್ಯಕ್ಷರಾಗಿ ಶ್ರೀಮತಿ ಸುರೇಖಾ ಎಂ ಜೀವನಿಗೆ ಹೇಳಿದ್ದಾರೆ. ಅವರು ಇವತ್ತು ಅದನ್ನು ಕಾರ್ಯ ಮಾಡ್ತಾ ಇದ್ದಾರೆ. ಕಾರಣ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಬಸವಣ್ಣ ಅಂಬೇಡ್ಕರ್ ಕೊಟ್ಟರು. ತದನಂತರದಲ್ಲಿ ಯಾರು ನಿಲ್ಲಿಸ್ತಾ ಇದ್ದಾರೆ NGO ಮಹಿಳೆಯ ಉದ್ಘಾಟನೆ ಊಟ ಹಾಕಿದ್ರು ಕರ್ನಾಟಕದಲ್ಲಿ. ನೆಕ್ಸ್ಟ್ ನಾವು ಅಂತ ಹೇಳ್ತಾ ಇಲ್ಲ, ನಮ್ಮ ಸಂಘ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಪಡೆತಕ್ಕಂಥ MJ ಸುರೇಖಾ ಇವತ್ತು MJ ಸುರೇಖಾ ಮಹಿಳಾ ರಾಜ್ಯ ಘಟಕದ ಏನು ಸಾಹಿತ್ಯಿಕ ವೇದಿಕೆ ಅಧ್ಯಕ್ಷರಾಗಿದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶರಣಮ್ಮ ಜಮಾಲ್ ಅವರಿದ್ದಾರೆ. ಕೋಶಾಧ್ಯಕ್ಷರಾಗಿ ಶ್ರೀಮತಿ ಇನ್ನೊಬ್ಬರು ಜಯಶ್ರೀರಾಮ್ ಇದ್ದಾರೆ. ಇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 34 ಶೈಕ್ಷಣಿಕದಲ್ಲಿ 3 ಬುಧವಾರದಲ್ಲಿ ಯಾರಾದರೂ ಸಾಹಿತ್ಯಿಕ ನಮ್ಮ ಸಂಘ ವಿಜಯಲಕ್ಷ್ಮಿ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರಾಗಿ, ಉಳಿದವರೆಲ್ಲ ನಿರ್ದೇಶಕರಿದ್ದಾರೆ. ವಿಜಯಲಕ್ಷ್ಮಿ ಪಾಟೀಲ್ ವೆಲ್ಕಮ್ ಔಟ್ಲಿ. ಇವ್ರು ಯಾಕೆ ನಾನು ಪರಿಚಯ ಮಾಡ್ತಾ ಇದ್ದೀನಿ ಅಂದ್ರೆ ದಟ್ ಇಸ್ ಡಾಕ್ಟರ್ B.R. ಅಂಬೇಡ್ಕರ್, ಸಂವಿಧಾನದ ಪಿತಾಮ, ಬಸವಣ್ಣ ಹೇಳಿರ್ತಕ್ಕಂಥ ತತ್ವಗಳು. ಅಕ್ಕ ಯಾರು ಅಕ್ಕ ಅಂದ್ರೆ ಯಾರಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಉಡುತಡಿ ಅಕ್ಕ. ನೀವೇ ಹೆಸರು ಉಡುತಡಿ ಅಕ್ಕ ಯಾರು? ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ಪ್ರಜ್ವಲಿಸಿದ ರೂಪವೇ ಸೃಜನಾತ್ಮಕ, ಕಲಾತ್ಮಕ, ವೈವಿಧ್ಯಾತ್ಮಕ ಸಾಹಿತ್ಯಿಕ ವೇದಿಕೆ ರಾಜ್ಯ ಘಟಕ ಕಲಬುರಗಿ. ರಾಜ್ಯ ಘಟಕ ಕಲಬುರಗಿ ಇದು ಓಕೆ. ಇಷ್ಟು ಇದ್ದು ತದನಂತರದಲ್ಲಿ SSC ಈ ಕಾರ್ಯ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇದ್ರ ಗುರಿಗಳು 5+1 ಮಾಡಿ. ಮತ್ತೆ +1 ನಾವು ಓಪನ್ ಆಗಿ ಹೇಳ್ತೀವಿ, ಕಾನೂನಾತ್ಮಕದಿಂದ ಓಪನ್ ಹೇಳ್ತೀವಿ. +1 ಈಗ 5 ಗುರಿ. ಒಂದು ಎಜುಕೇಶನ್ ಕೊಡ್ತಾ ಇದ್ದೀವಿ, ಶಿಕ್ಷಣ, ಸಂಘಟನೆ, ಸೇವೆ, ಪುರಸ್ಕಾರ. ನೆಕ್ಸ್ಟು ಹೋರಾಟ ಅಂತ ಮಾಡಿದ್ವಿ. ಶಿಕ್ಷಣ ಏನು ಕೊಟ್ಟಿದ್ದೀವಿ ಅಂದರೆ SSLC ಮಕ್ಕಳಿಗಾಗಿ ಸುಮಾರು 20 ವರ್ಷದಿಂದ ಈ ಕಾರ್ಯ ಮಾಡ್ತಾ ಇದ್ದೀವಿ. ನಮ್ಮ ತಂಡ 20 ವರ್ಷದಿಂದ ಚಪ್ಪಾಳೆ ಹಾಕ್ಬೇಕು. 20 ವರ್ಷದಿಂದ 20 ಇಯರ್ಸ್ ಮಾಡ್ತಾ ಇದ್ದೀವಿ. ಇದು